ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ. ಮಳೆಯಾಗಿದ್ರೂ ಕೂಡ ಕೆಲ ಜಿಲ್ಲೆಗಳಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ಜೀವಜಲಕ್ಕಾಗಿ ಹಾಹಾಕಾರ ಇನ್ನೂ ಕೂಡ ನಿಂತಿಲ್ಲ. ಮಳೆಗಾಲ ಆರಂಭದ ಸಮೀಪದಲ್ಲಿದ್ದರೂ ಕೂಡ ಗುಳೇದಗುಡ್ಡ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಸಂಕಷ್ಟ ಎದುರಾಗಿದೆ. ಕಳೆದ 15 ದಿನಗಳಲ್ಲಿ ನೀರಿಗಾಗಿ ಸಾಕಷ್ಟು ಪರದಾಟ ಶುರುವಾಗಿದೆ. 15 ದಿನದ ಬಳಿಕ ಒಂದೇ ಒಂದು ಟ್ಯಾಂಕರ್ ನೀರು ಪೂರೈಕೆಯಾಗಿದೆ. ಟ್ಯಾಂಕರ್ ಬರ್ತಾ ಇದ್ದಂತೆ ನೀರು ಹಿಡಿಲಿಕ್ಕೆ ಜನ ಬಿಂದಿಗೆ ಹಿಡ್ಕೊಂಡು ಓಡೋಡಿ ಬಂದಿದ್ದಾರೆ. ಕುಡಿಯುವ ನೀರು ತುಂಬಲಿಕ್ಕೆ ಮಹಿಳೆಯರು ನುಗ್ಗಲು ಕೆಟ್ಟು ಹೋದಂಥ ಬೋರ್ವೆಲ್ ಸರಿಪಡಿಸದೆ ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಗುಳೇದಗುಡ್ಡ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಬಾಗಲಕೋಟೆ ಗುಳೇದಗುಡ್ಡ ಪಟ್ಟಣ. ಗುಳೇದಗುಡ್ಡ ಈ ಹಿಂದೆ ವಿಧಾನಸಭಾ ಕ್ಷೇತ್ರವಾಗಿತ್ತು. ಆದರೂ ಕೂಡ ಅಲ್ಲಿ ಸಮಸ್ಯೆಗಳ ಆಗರ ಆಗಿದೆ. ಸಮಸ್ಯೆಗಳು ಪರಿಹಾರ ಸಿಕ್ಕಿಲ್ಲ ಇಲ್ಲಿವರೆಗೂ ಕೂಡ. ದಿನನಿತ್ಯವೂ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಪಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. 15 ದಿನಗಳಿಗೆ ಒಂದು ಸಲ ಟ್ಯಾಂಕರ್ ಬರುತ್ತಂತೆ. ಬಂದರೆ 15 ದಿನಗಳಿಗೆ ಒಂದು ಸಲ ಟ್ಯಾಂಕರ್ ಬರುತ್ತೆ. ತಕ್ಷಣ ನೀರು ತುಂಬ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ನೀರಿಗೆ ಭಾಳ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಹೀಗಾಗಿ ಬಂತು ಅಂದರೆ ಸಾಕು, ಟ್ಯಾಂಕರ್ ಇನ್ನೇನು ಬರುತ್ತೆ ಅಂದರೆ ಸಾಕು, ಬೀದಿಲೆಲ್ಲ ಬಿಂದಿಗೆ ಹಿಡ್ಕೊಂಡು ಜನ ಕಾಯ್ತಾ ಇರ್ತಾರೆ. ಮಹಿಳೆಯರು, ಮಕ್ಕಳು ಪ್ರತಿಯೊಬ್ಬರು ಕೂಡ ನೀರನ್ನು ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇರ್ತಾರೆ. ಇಂಥ ಅವ್ಯವಸ್ಥೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿದೆ. ಇಂಥ ಸಮಸ್ಯೆಯನ್ನು ಯಾವಾಗ ಬಗೆಹರಿಸ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. 15 ದಿನಗಳಿಗೆ ಒಂದು ಬಾರಿ ಮಾತ್ರ ನೀರು ಪೂರೈಕೆ ಆದರೆ ಕಥೆ ಏನು? ಇದು ಬಾಗಲಕೋಟೆ ಜಿಲ್ಲೆ ಹೇಳಿ ಕೇಳಿ ಆಲಮಟ್ಟಿ ಜಲಾಶಯ ಸಮೀಪದಲ್ಲಿರುವಂಥ ಪಟ್ಟಣ. ಇದು ದೀಪದ ಕೆಳಗೆ ಕತ್ತಲು ಅಂತಾರಲ್ಲ, ಹಾಗೆ ಇದೆ ಬಾಗಲಕೋಟೆಯ ಸ್ಥಿತಿ. ಬಾಗಲಕೋಟೆ ಆಣೆಕಟ್ಟು, ಆಲಮಟ್ಟಿ ಆಣೆಕಟ್ಟನ್ನು ನಿರ್ಮಾಣ ಮಾಡಿ ಇಡೀ ಆ ಭಾಗದ ಜಮೀನುಗಳಿಗೆ ನೀರು ಒದಗಿಸಲಾಗುತ್ತೆ. ಆದರೆ ಇಲ್ಲಿ ಮಾತ್ರ ಕುಡಿಯುವ ನೀರಿಗೂ ಕೂಡ ಭಾಳ ಸಮಸ್ಯೆ ಎದುರಿಸಬೇಕಾಗಿದೆ. ನೋಡ್ತಾ ಇದ್ದೀರಿ, ಯಾವುದೋ 10-20 ವರ್ಷದ ಹಿಂದಿನ ಕಥೆಯಲ್ಲ. ನಾವು ಚಿಕ್ಕವರಿದ್ದಾಗ ಈ ರೀತಿ ನೀರು ಸಿಗದೆ ಟ್ಯಾಂಕರ್ನಲ್ಲಿ ಪೂರೈಕೆ ಮಾಡಿ ಬಿಂದಿಗೆ ಹಿಡ್ಕೊಂಡು ಜಗಳ ಮಾಡೋ ಪರಿಸ್ಥಿತಿ ಬರ್ತಾ ಇತ್ತು. ಈಗಲೂ ಅದೇ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ನಮ್ಮ ನಾಳುವಂಥವರು ಏನು ಮಾಡಿದ್ದಾರೆ ಹೇಳಿ ಕೇಳಿ. ಮುಖ್ಯಮಂತ್ರಿಗಳು ಈ ಹಿಂದೆ ಇದೇ ಕ್ಷೇತ್ರದ ಶಾಸಕರಾಗಿದ್ದರು, ಬಾದಾಮಿ ಕ್ಷೇತ್ರದ ಶಾಸಕರಾಗಿದ್ದರು. ಆದರೆ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನ ಆಗಿತ್ತು. ಬಾದಾಮಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡಿದರು. ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಅನುದಾನ ತೆಗೆದುಕೊಂಡು ಹೋಗಿದ್ದರು. ಆದರೆ ಪಕ್ಕದ ಗುಳೇದಗುಡ್ಡ ನೋಡಿ, ಕುಡಿಯುವ ನೀರಿಗೆ ಇಂಥ ಸ್ಥಿತಿ ಎದುರಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಈ ಸ್ಥಿತಿ ಲೋಕಾಪುರದಲ್ಲೂ ಇದೇ ಸ್ಥಿತಿ, ಗುಳೇದಗುಡ್ಡದಲ್ಲೂ ಇದೇ ಸ್ಥಿತಿ ಅಂತ ಹೇಳಿದ್ರೆ ಹೆಂಗೆ? ಈಗ ಮಳೆಗಾಲ ಶುರುವಾಗಿದೆ, ಇಂಥ ಸಂದರ್ಭದಲ್ಲೂ ಕೂಡ ನೀರಿಗೆ ಹಾಹಾಕಾರ ಅಂತ ಹೇಳಿದ್ರೆ ಅಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತ? ಖಂಡಿತ ದಶರಥ್, ಏನು ಕಳೆದ 1 ತಿಂಗಳು ಅಥವಾ 2 ತಿಂಗಳಿಂದ ನೀರಿನ ಬವಣೆಗೋಸ್ಕರ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಕೂಡ ಆಗಿರುವಂತದ್ದು. ಅದರಂತೆ ಇವತ್ತು ಕೂಡ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿ ಇದೇ ರೀತಿಯಾಗಿ 15 ದಿನಗಳಿಂದ ಕುಡಿಯುವ ನೀರಿಗಾಗಿ ಬವಣೆಗೋಸ್ಕರ ಸಾಕಷ್ಟು ಜನರು ಪರದಾಟವನ್ನ ನಡೆಸ್ತಿರುವಂತದ್ದು. ಮುಖ್ಯವಾಗಿ ಏನು ಬಾಗಲಕೋಟೆ ಜಿಲ್ಲೆ ಗುಳೇದ ಪಟ್ಟಣದಲ್ಲಿ ಹೊಂದಿರತಕ್ಕಂಥ ಪುರಸಭೆಯ ಪಕ್ಕದಲ್ಲಿರ್ತಕ್ಕಂಥ ಒಂದು ವಾರ್ಡ್ ನಲ್ಲಿ ಕಳೆದ 15 ದಿನಗಳಿಂದ ನೀರಿಗಾಗಿ ಸಾಕಷ್ಟು ರೀತಿ ನಾವು ಮನವಿ ಕೂಡ ಮಾಡಿದ್ದೇವೆ ಅಂತಕ್ಕಂಥ ಆರೋಪವನ್ನ ಅಲ್ಲಿ ಜನರು ಮಾಡ್ತಾರೆ. ಆದ್ರೆ ಅಲ್ಲಿಯ ಒಂದು ಪುರಸಭೆ ಅಧಿಕಾರಿಗಳೇ ಹೇಳ್ತಾರೆ,
ಕಳೆದ 15 ದಿನಗಳಿಂದ ನೀರಿನ ಸಮಸ್ಯೆ ಆಗಿದೆ. ಅಲ್ಲಿ ಬೋರ್ವೆಲ್ ಬತ್ತಿ ಹೋಗಿದೆ. ಹೀಗಾಗಿ ನಾವು ಆಲ್ಮಟ್ಟಿ ಜಲಾಶಯದಿಂದ ಬರ್ತಕ್ಕಂತ ಏನು ಕುಡಿಯುವ ನೀರನ್ನ ಸುಲಭ ಮಾಡ್ಲಿಕ್ಕೆ ಅಲ್ಲಿ ಜಾಕೋಲನ್ನ ನಿರ್ಮಾಣ ಆಗಿದೆ. ಆ ಪಂಪ್ ಸೆಟ್ ಕೆಟ್ಟೋಗಿದೆ. ಅದಕ್ಕಾಗಿ ಒಂದೆರಡು ದಿನಗಳಲ್ಲಿ ನಾವು ಸರಿ ಮಾಡ್ತೀವಿ ಅಂತಕ್ಕಂತ ಒಂದಿಷ್ಟು ಭರವಸೆಗಳನ್ನ ಹೇಳ್ತಾರೆ. ಆದ್ರೆ ಇಲ್ಲೇ ನಿತ್ಯ 15 ದಿನಗಳಿಂದ ಒಂದು ಟ್ಯಾಂಕರ್ ನೀರನ್ನ ಮಾತ್ರ ಕೊಡ್ತಾರೆ. ಹೀಗಾಗಿ ನಾವು ಎಲ್ಲಿ ಹೋಗಿ ನೀರನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಯ ಜನರು ಆರೋಪವನ್ನು ಮಾಡ್ತಾರೆ. ಕಳೆದ 15 ದಿನಗಳಿಂದ ಒಂದು ಟ್ಯಾಂಕರ್ ನೀರನ್ನ ಯಾವ ರೀತಿಯಾಗಿ ನಾವು ಬಳಸ್ಕೊಳ್ಬೇಕು, ಇದನ್ನ ಯಾವ ರೀತಿಯಾಗಿ ನಾವು ಮನೆಗೆ ಉಪಯೋಗ ಮಾಡ್ಲಿಕ್ಕೆ ಮತ್ತು ಮಕ್ಕಳಿಗೆ ಜಳಕ ಮಾಡಿಸ್ಲಿಕ್ಕೂ ಕೂಡ ನೀರಿಲ್ಲದ ಪರಿಸ್ಥಿತಿಯಲ್ಲಿ ನಾವು ಒದ್ದಾಟವನ್ನು ಮಾಡ್ತಾ ಇದ್ದೇವೆ. ಏನು 4-5 ಟ್ಯಾಂಕರ್ ಮುಖಾಂತರವಾಗಿ ನಮಗೆ ಮುಂಜಾನೆ ಅಥವಾ ಸಾಯಂಕಾಲ 2 ಟ್ಯಾಂಕರ್ ಗಳನ್ನ ಕೊಟ್ರೆ ಸರಿ ಆಗತ್ತೆ ಅಂತಕ್ಕಂತ ಮಾತನ್ನ ಕೂಡ ದಸಕ್ತಿ ಇಲ್ಲಿ ಹೇಳ್ತಿರುವಂತದ್ದು. ಜನರು ಸಾಕಷ್ಟು ಬಾರಿ ಮನವಿ ಮಾಡ್ತಾರೆ. ಆದ್ರೆ ಪಂಪ್ ಸೆಟ್ ಕಟ್ಲಿಕ್ಕೆ ಒಂದೆರಡು ದಿನಗಳಲ್ಲಿ ಅಲ್ಲಿ ಸರಿ ಮಾಡುವಂತ ಕೆಲಸ ಅಧಿಕಾರಿ ಮಾಡ್ಬೇಕಾಗಿತ್ತು. ಅಧಿಕಾರಿಯ ಬೇಜವಾಬ್ದಾರಿಯ ಒಂದು ಇಲ್ಲಿ ಎದ್ದು ಕಾಣ್ತಿರುವಂತದ್ದು ದಶರಥ್. ಓಕೆ, ಥ್ಯಾಂಕ್ ಯು ಗುರು ನಿಮ್ಮಲ್ಲ ಮಾಹಿತಿಗೆ.